35 ದಿನಗಳ ಬಳಿಕ ಭಾರತಕ್ಕೆ ಬರ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಅಂತೂ ಇಂತೂ ಕರ್ನಾಟಕಕ್ಕೆ ಪ್ರಜ್ವಲ್ ರೇವಣ್ಣ ಆಗಮಿಸ್ತಾ ಇದ್ದಾರೆ. ಏನ್ ದೊಡ್ಡ VVIP ಆಗಿ ಆಗಮಿಸ್ತಾ ಇದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ. ಯಾವತ್ತೋ ಬರಬೇಕಾಗಿತ್ತು, ವಿಚಾರಣೆ ಎದುರಿಸಬೇಕಾಗಿತ್ತು, ಇವತ್ತು ಬರ್ತಾ ಇದ್ದಾರೆ. ಇಷ್ಟು ತಡ ಮಾಡಿ ಬರ್ತಾ ಇದ್ದಾರೆ. ನೆಲದ ಕಾನೂನಿಗೆ ಏನು ಬೆಲೆ ಕೊಟ್ಟಂಗಾಯ್ತು ಅಲ್ಲಿಗೆ. 35 ದಿನಗಳ ಬಳಿಕ ಭಾರತಕ್ಕೆ ವಾಪಸ್ ಬರ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ವಿಮಾನ ಲ್ಯಾಂಡ್ ಆಗೋದಕ್ಕೆ ಇನ್ನೂ 2 ಗಂಟೆ ಬಾಕಿ ಇದೆ. ಮಧ್ಯರಾತ್ರಿ 1 ಗಂಟೆ 5 ನಿಮಿಷಕ್ಕೆ ಬೆಂಗಳೂರು ಏರ್ಪೋರ್ಟ್ಗೆ ವಿಮಾನ ಆಗಮಿಸುತ್ತೆ. ಕ್ಷಣ ಕ್ಷಣದ ಮಾಹಿತಿಯನ್ನು SIT ಅಧಿಕಾರಿಗಳು ಪಡಿತಾ ಇದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಬರ್ತಾರೆ. ಏರ್ಪೋರ್ಟ್ನಲ್ಲೇ ಪ್ರಜ್ವಲ್ ಲಾಕ್ಗೆ SIT ಖೆಡ್ಡ ತೋಡಿದೆ. ವಶಕ್ಕೆ ಪಡೆದು ವಿಚಾರಣೆ ನಡೆಸೋದಕ್ಕೆ ಅಧಿಕಾರಿಗಳು ತಂತ್ರ ರೂಪಿಸಿದ್ದಾರೆ. ರಾತ್ರಿ 11:45ಕ್ಕೆ ಏರ್ಪೋರ್ಟ್ಗೆ ಇಮಿಗ್ರೇಷನ್ ಕಮಿಷನರ್ ಬರ್ತಾರೆ. 50ಕ್ಕೂ ಹೆಚ್ಚು ಪುಟಗಳಿಗೆ ಇಮಿಗ್ರೇಷನ್ ಸಿಗ್ನೇಚರ್ ತಗೋಬೇಕಾಗತ್ತೆ. ಪ್ರಜ್ವಲ್ ರೇವಣ್ಣ ಆಗಮಿಸ್ತಾರೆ ಅನ್ನುವಂಥದ್ದು ವೀಕ್ಷಕರೇ ನನಗೆ ಚೆನ್ನಾಗಿ ಗೊತ್ತಿದೆ. ಇದೇನು ಬಹಳ ದೊಡ್ಡ ಸುದ್ದಿ ಅಂತ ಹೇಳ್ತಾ ಇಲ್ಲ. ಒಂದು ರಾಂಗ್ ಮಾಡೆಲ್, ಏನು ಆಗಬಾರ್ದು, ಏನು ಮಾಡಬಾರ್ದು ಒಬ್ಬ ಸಂಸದ ಅನ್ನೋದಕ್ಕೆ ಪ್ರಜ್ವಲ್ ರೇವಣ್ಣ ಉದಾಹರಣೆ ಅಂತ ಹೇಳ್ತೀನಿ ನಾನು. ಯಾಕಂತಂದರೆ ಆರೋಪ ಬಂದಾಗ ತಾನು ಸರಿಯಾಗಿದ್ದೀನಿ ಅನ್ನೋ ನಂಬಿಕೆ ಇದ್ದ ಪಕ್ಷದಲ್ಲಿ ಸೀದಾ ಬಂದು ತನಿಖಾ ಸಂಸ್ಥೆಯ ಮುಂದೆ ನಿಲ್ಲಬೇಕಾಗಿತ್ತು. ಕಾನೂನಿನ ಮುಂದೆ ತಾನು ನಿರಪರಾಧಿ ಅಂತ ಪ್ರೂವ್ ಮಾಡಬೇಕಾಗಿತ್ತು. ಅದು ಬಿಟ್ಟು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆ ಅಂತ ಎಲ್ಲೋ ಓಡೋ ಕೂತ್ಕೊಂಡು ನಂಗೆ ಡಿಪ್ರೆಷನ್ ಆಗಿತ್ತು ಅಂತ ಹೇಳೋದು ಅದು ಯಾವ ಸೀಮೆ ಮಾಡೆಲ್ ಅದು? ಅದನ್ನು ಮಾಡಿದ್ರ ಪ್ರಜ್ವಲ್ ರೇವಣ್ಣ? ಇದು ಆಕ್ರೋಶ ಜನರಿಗಿರ್ತಕ್ಕಂಥದ್ದು. ಇವತ್ತು ಹಾಸನದಲ್ಲಿ ಅಷ್ಟೊಂದು ಪ್ರತಿಭಟನೆ ಆಗಿದ್ದು ಕೂಡ ಇದೇ ಕಾರಣಕ್ಕೇನೆ. ಒಬ್ಬ ಸಂಸದರಾಗಿ ನಯಾ ಪೈಸಾ ಜವಾಬ್ದಾರಿ ಬೇಡವಾ? ಹಾಗಾದರೆ ಬಂದು ಈಗ ನನಗೆ ಡಿಪ್ರೆಷನ್ ಆಗಿತ್ತು ಸ್ವಾಮಿ, ನಿಮ್ಮ ಕ್ಷೇತ್ರದಲ್ಲಿ ಕೋಟ್ಯಾಂತರ ಜನಕ್ಕೆ ಡಿಪ್ರೆಷನ್ ಆಗಿದೆ, ಅವ್ರಿಗೇನು ಮಾಡ್ತೀರಾ ನೀವು? ಈ ಎಲ್ಲ ಪ್ರಶ್ನೆಗಳು ಬರುತ್ತೆ. ಪ್ರಜ್ವಲ್ ರೇವಣ್ಣ ಬಂದ ನಂತರ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಯಾವ ರೀತಿಯಲ್ಲಿ ವಿಚಾರಣೆ ನಡೆಯುತ್ತೆ, SIT ಅಧಿಕಾರಿಗಳು ಇನ್ನಾದರೂ ದಕ್ಷತೆಯನ್ನು ಮೆರೀತಾರ, ಕಾದು ನೋಡಬೇಕಾಗಿದೆ. ಇಷ್ಟು ದಿವಸ ಮಾಧ್ಯಮದವರು ಕೇಳ್ತಾ ಇದ್ವಿ ಪ್ರಜ್ವಲೆಯಲ್ಲಿ ಯಾಕಿನ್ನೂ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರ್ಕೊಂಡು ಬರೋಕೆ ಆಗ್ತಾ ಇಲ್ಲ ಅನ್ನೋಂಥದ್ದನ್ನು. ಇಲ್ಲಿ ವಿಡಿಯೋ ಹಂಚಿಕೆ ಮಾಡಿದವರನ್ನು ಕೂಡ ಯಾಕೆ SIT ವಿಚಾರಣೆ ನಡೆಸ್ತಾ ಇಲ್ಲ, ಎಲ್ಲ ಪ್ರಶ್ನೆಗಳಿದ್ವು. ಈಗ ತಾನಾಗೇ ವಿಡಿಯೋ ಮಾಡಿ ನಾನು 31ನೇ ತಾರೀಕು ಬರ್ತೀನಿ, ರೀಚ್ ಆಗ್ತೀನಿ ಅಂತ ಹೇಳಿ ಬಹಳ ದೊಡ್ಡ ಗೆಸ್ಟ್ ಬಂದಂಗೆ ಬರ್ತಾ ಇದ್ದಾರೆ ಅನ್ನೋವಂಥದ್ದು. ಇದರಲ್ಲಿ ಯಾರ ಹೆಚ್ಚುಗಾರಿಕೆ ಏನೂ ಇಲ್ಲ. ಅವ್ರು ವಿಡಿಯೋ ಮಾಡಿಬಿಟ್ಟು ಅವ್ರು ಟಿಕೆಟ್ ಬುಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ SIT ಮುಂದೆ ಹೇಗಿದ್ದನ್ನು ತಗೊಂಡು ಹೋಗುತ್ತೆ ಅನ್ನೋದು ಈಗಿರ್ತಕ್ಕಂಥ ಪ್ರಶ್ನೆ. ಒಂದಂತೂ ಖಚಿತ, ಪ್ರಜ್ವಲ್ ರೇವಣ್ಣ ಇನ್ನಷ್ಟು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗಿತ್ತು. ಒಬ್ಬ ಸಂಸದನಾಗಿ ನಾಚಿಕೆಗೇಡಿನ ವಿಷಯ, ಮಾಜಿ ಪ್ರಧಾನಿಗಳ ಮೊಮ್ಮಗನಾಗಿ ಈ ವಿಚಾರದಲ್ಲಿ ಬಹಳ ಜವಾಬ್ದಾರಿಯಿಂದ ನಡ್ಕೊಳ್ಬಹುದಾಗಿತ್ತು. ಆರೋಪಗಳು ರಾಜಕಾರಣಿಗಳ ಮೇಲೆ ಬಂದೇ ಬರುತ್ತೆ, ಸಾರ್ವಜನಿಕ ಬದುಕಿನಲ್ಲಿ ಎಲ್ಲವೂ ಸಹಜ. ಆದರೆ ಈ ಪ್ರಕರಣ ಏನಿದೆಯಲ್ಲ, ಪ್ರಜ್ವಲ್ ರೇವಣ್ಣ ಪ್ರಕರಣ, ಇದನ್ನು ಸಹಜ ಅಂತ ಹೇಳೋಕ್ಕಾಗೋದಿಲ್ಲ, ಖಂಡಿತವಾಗ್ಲೂ ಹೇಳೋಕ್ಕಾಗೋದಿಲ್ಲ. ಇದಕ್ಕೆ ಅವರು ಉತ್ತರ ಕೊಡಲೇಬೇಕಾಗಿತ್ತು. ಇಂಥದ್ದೊಂದು ಘನಗಂಭೀರ ಪ್ರಕರಣ ಬಂದಾಗ ತಕ್ಷಣ ಬಂದು ಮಾಧ್ಯಮಗಳ ಮುಂದೆ ಬಂದು ಅಥವಾ ತನಿಖಾ ಸಂಸ್ಥೆಯ ಮುಂದೆ ಬಂದು ನಾನು ತಪ್ಪು ಮಾಡಿಲ್ಲ ರೀ, ನನ್ನ ವಿರುದ್ಧ ಷಡ್ಯಂತ್ರ ಅಂತ ಹೇಳಕ್ಕೇನಾಗಿತ್ತು? ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.